ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನೋಡಿ, ಇವತ್ತಿನ ಸಮಾಜದಲ್ಲಿ ಐವಿಎಫ್ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳು ಇನ್ನೂ ಜೀವಂತ ಆಗಿದೆ. ಅದರ ಪರಿಣಾಮವಾಗಿ ಸಂತಾನಹೀನತೆ ಎದುರಿಸ್ತಾ ಇರುವಂತಹ ದಂಪತಿಗಳು ಮಾನಸಿಕ ಒತ್ತಡ, ಅವಮಾನ ಮತ್ತು ಸಮಾಜದ ಟೀಕೆಗಳನ್ನು ಎದುರಿಸಬೇಕಾಗುತ್ತೆ. ಕೆಲವರು ಮಕ್ಕಳಾಗದೇ ಇದ್ರೆ ದೋಷ ಹೆಂಗಸಿನದು ಅಂತಾರೆ. ಐವಿಎಫ್ ಮೂಲಕ ಹುಟ್ಟಿದ ಮಕ್ಕಳು ಸಹಜ ಅಲ್ಲ ಅಂತಾರೆ. ಐವಿಎಫ್ ಅಂದ್ರೆ ಕೊನೆಯ ದಾರಿ ಅನ್ನುವಂತಹ ತಪ್ಪು ನಂಬಿಕೆಗಳನ್ನು ಹೊಂದಿದ್ದಾರೆ. ಆದರೆ ವೈದ್ಯಕೀಯವಾಗಿ ನೋಡಿದ್ರೆ ಐವಿಎಫ್ ಒಂದು ಆಧುನಿಕ ಚಿಕಿತ್ಸೆ ಮಾತ್ರ. ನಿಜವಾಗಿ ಐವಿಎಫ್ ಸಾವಿರಾರು ದಂಪತಿಗಳ ಬದುಕಲ್ಲಿ ಆಸೆಯ ಬೆಳಕು ತಂದಿದೆ. ಅನೇಕ ಕುಟುಂಬಗಳು ಈ ಚಿಕಿತ್ಸೆಯಿಂದ ಸಂತೋಷದ ಜೀವನವನ್ನ ಕಾಣಿಸ್ತಾ ಇದೆ. ವಿಜ್ಞಾನ ಮತ್ತು ವೈದ್ಯಕೀಯ ಬೆಳವಣಿಗೆಯನ್ನ ತಪ್ಪಾಗಿ ಅರ್ಥೈಸೋ ಬದಲು ಅದನ್ನ ಸಹಾನುಭೂತಿಯಿಂದ ಸ್ವೀಕರಿಸೋ ಮನೋಭಾವ ಬೆಳೆಸಿಕೊಳ್ಳಬೇಕು. ಇನ್ನು ಐವಿಎಫ್ ಬಗ್ಗೆ ಜನರ ಭಾವನೆಗೇನು? ಐವಿಎಫ್ಗೆ ಹೆಚ್ಚು ಹಣ ಖರ್ಚಾಗುತ್ತಾ? ಐವಿಎಫ್ ಶಿಶು ಸಾಮಾನ್ಯ ಅಲ್ಲ ಅಥವಾ ಆರೋಗ್ಯಕರ ಅಲ್ಲ ಅಂತ ಕೆಲವರು ಹೇಳ್ತಾರೆ. ವಿಜ್ಞಾನ ಏನ್ ಹೇಳುತ್ತೆ? ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ ಐವಿಎಫ್ ಕೇಂದ್ರದ ಸಂಸ್ಥಾಪಕರು ಮತ್ತು ವೈದ್ಯಕೀಯ ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲನೇದಾಗಿ ಈಗ ಸಾಕಷ್ಟು ದಂಪತಿಗಳು ಬಂಜೆತನವನ್ನ ಎದುರಿಸ್ತಾ ಇರ್ತಾರೆ. ಆದ್ರೂ ಕೂಡ ಐವಿಎಫ್ ಸೆಂಟರ್ಗೆ ಹೋಗಬೇಕು ಅಥವಾ ಐವಿಎಫ್ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ಬೇಕು ಅಂತ ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಅಂದ್ರೆ ಜನರ ಮನಸ್ಥಿತಿ ಬಗ್ಗೆ, ಅವರ ಭಾವನೆಗಳ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಮದುವೆ ಆಗಿದ ತಕ್ಷಣ ಮಗು ತಾನಾಗಿ ತಾನೇ ನ್ಯಾಚುರಲ್ ಆಗಿ ಆಗ್ಬಿಡ್ಬೇಕು ಅಂತ ತುಂಬ ಒಂದು ಮಿತ್ತು ಬೇರೂರ್ಬಿಟ್ಟಿದೆ ಜನರ ಮನಸ್ಸಲ್ಲಿ. ನಿಜ. ಸೊ ಅದು ಕನ್ಸೀವ್ ಆಗ್ತಿಲ್ಲ ಅಂದ ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದೇ ಅವ್ರ ಮೈಂಡಿಗೆ ಬರಲ್ಲ. ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಆಮೇಲೆ ಈ ಮಗು ಆಗಲಿಲ್ಲ ಅನ್ನೋ ವಿಷಯನ ಓಪನ್ ಆಗಿ ಡಿಸ್ಕಸ್ ಮಾಡೋದಕ್ಕೆ ತುಂಬ ಹಿಂಜರಿಕೆ. ಸೊ ಆಚೆ ಬಂದ್ಬಿಟ್ಟು ಅಪ್ಪ ಅಮ್ಮನ ಸಲಹೆನೂ ಕೇಳಲ್ಲ, ಅಥವಾ ಡಾಕ್ಟರ್ಸ್ ಹತ್ರ ಹೋಗಿ ಅದನ್ನು ಚರ್ಚೆ ಮಾಡೋದಕ್ಕೂ ತುಂಬ ಹಿಂದು ಮುಂದೆ ನೋಡ್ತಾರೆ. ಆಮೇಲೆ ಇದು ನಮ್ಮ ತುಂಬ ಪ್ರೈವೇಟ್ ಅಫೇರು, ಯಾರ ಹತ್ರ ಡಿಸ್ಕಸ್ ಮಾಡಬಾರ್ದು ಅಂತ ಒಂದು ದೊಡ್ಡ ಗೌಪ್ಯವಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಒಂದು ಲೇಡಿ ನಂಗೆ ಜ್ಞಾಪಕ ಬರ್ತಿದೆ, ಸ್ಕ್ಯಾನ್ ಮಾಡೋವಾಗ ನಮ್ಗೆ ಸ್ಕ್ಯಾನ್ ಮಾಡಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಆಮೇಲೆ ಅವ್ರನ್ನ ಒಬ್ಬರೇ ಕೂಡಿಸ್ಕೊಂಡು ಕೇಳಿದಾಗ 10 years ಆಗಿದೆ ಮದುವೆ ಆಗಿ, ಲೈಂಗಿಕವಾಗಿ ಅವ್ರು ಆಕ್ಟಿವೇ ಇಲ್ಲ. ಸೊ ಇಷ್ಟು ಪ್ರಾಬ್ಲಮ್ಸ್ ಇದೆ ಸೆಕ್ಷುಯಲಿ, ಬಟ್ ಹೋಗಿ ಡಾಕ್ಟರ್ ಹತ್ರ ಹೇಳ್ಕೊಳ್ಳೋದಕ್ಕೆ ತುಂಬ ಹಿಂಜರಿಕೆ. ಅದು ನಾವೇ ಅಷ್ಟು ಪ್ರೋಬ್ ಮಾಡಿದ್ಮೇಲೆ ನಮ್ಮಿಬ್ರಿಗೂ ಸೆಕ್ಷುಯಲಿ ಕಾಂಟ್ಯಾಕ್ಟೇ ಇಲ್ಲ ಅಂತ 10 years ಆದಮೇಲೆ ಹೇಳ್ತಾ ಇದ್ದಾರೆ. ಸೊ ಈ ಥರ ಒಂದು ಬಿಗ್ ಸಮಸ್ಯೆನೇ ಅವ್ರು ಹೇಳ್ಕೊಳ್ಳಿಲ್ಲ ಅಂತಂದರೆ, ಪಾಪು ಆಗಲಿಲ್ಲ ಅನ್ನೋದನ್ನು ಓಪನ್ ಆಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ಅವ್ರು ತುಂಬ ಒಳಗಡೆ ಒಂದು ಹಿಂಜರಿಕೆ ಇರುತ್ತೆ. ಎಸ್ಪೆಷಲಿ ಈ ಮೇಲ್ ರಿಲೇಟೆಡ್ ಪ್ರಾಬ್ಲಮ್ಸ್, ಪುರುಷರ ಸಮಸ್ಯೆಗಳಿದೆಯಲ್ಲ, ಅದನ್ನು ಓಪನ್ ಆಗಿ ಚರ್ಚೆ ಮಾಡಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ಏನೂ ಮಾಡ್ಕೊಳ್ಳಲ್ಲ, ಮುಚ್ಚಿಟ್ಕೊಳ್ತಾ ಇರ್ತಾರೆ. ಆಮೇಲೆ ಏನೇ ಪಾಪು ಆಗಲಿಲ್ಲ ಅಂದರೂ ಲೇಡಿನೇ ಕಾರಣ. ಅದೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ನು. ಬಂಜೆತನ ಅಂದರೆ ಹೆಣ್ಣಿಗೇನೆ ಗುರಿ ಮಾಡಿಸ್ಬೇಕು, ಅವ್ರಿಗೇನೆ ಫಂಕ್ಷನ್ಗಳಿಗೆ ಬಿಡಲ್ಲ, ಅವ್ರಿಗೇನೆ ಪಾಪು ಮುಟ್ಟಕ್ಕೆ ಬಿಡಲ್ಲ, ಎಲ್ಲ ಧೋರಣೆ ಅವ್ರಿಗೆ ಮಾಡ್ತಾರೆ. ಆ್ಯಕ್ಚುಲಿ ಮೆನ್ನಲ್ಲಿ ಕೂಡ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. 50% ಪ್ರಾಬ್ಲಮ್ಸ್ ಮೆನ್ನಲ್ಲಿರುತ್ತೆ, 50% ಲೇಡೀಸಲ್ಲಿರುತ್ತೆ. ಆ 50%ನ ಗಣನೆಗೆ ತಗೊಳ್ಳಲ್ಲ. ಅದೊಂದು ದೊಡ್ಡ ಮಿತ್ತು ಒಂದು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಪಾಪು ಯಾವ ಏಜಲ್ಲಿ ಬೇಕಾದರೂ ಆಗ್ಬೋದು ಅಂತ ಒಂದು ಮಿಸ್ಕನ್ಸೆಪ್ಷನ್ ಇದೆ. 40, 45 years ಅವ್ರು ಬರ್ತಾರೆ ಈ ಥರ TV ಪ್ರೋಗ್ರಾಮ್ಸ್ ನೋಡಿಕೊಂಡು. ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಒಂದಿದೆ ಅಂತಾನೆ ಸುಮಾರು ಜನಕ್ಕೆ ಗೊತ್ತಿಲ್ಲ. 35 ಒಳಗಡೆ ಮುಗಿಸ್ಕೋಬೇಕಂತ ಐಡಿಯಾ ಕೂಡ ಇಲ್ಲ. ಪ್ರೊಫೆಷನ್ ಕಡೆ ಓಡ್ತಾ ಇರ್ತಾರೆ, ಕೆರಿಯರ್ ಕಡೆ ಓಡ್ತಾ ಇರ್ತಾರೆ, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಅಂತ ಓಡ್ತಿರ್ತಾರೆ. ಇದ್ರ ಜೊತೆ ಏಜು ಓಡ್ತಾ ಇದೆ ಅಂತ ಯಾರಿಗೂ ಗಮನನೇ ಇರಲ್ಲ. ಇದೊಂದು ದೊಡ್ಡ ಮಿಸ್ಕನ್ಸೆಪ್ಷನು. ಆಮೇಲೆ ಸೆಮೆನ್ ಅನಾಲಿಸಿಸ್ ಮಾಡಿಸೋದೇನೆ ತುಂಬ ರೇರು ನಮ್ಮ ಕಂಟ್ರಿಲಿ. ವೀರ್ಯಾಣುಗಳ ಪರೀಕ್ಷೆಗಳು ಮಾಡಿಸಿದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ ಪಾಪ ಹೆಂಗಸರಿಗೆ. ಬರೀ ಹೆಂಗಸರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಇಯರ್ಸ್ ಟುಗೆದರ್. ಮೆನ್ ಸರಿನೇ ಮಾಡ್ಕೊಂಡಿರಲ್ಲ. ಈ ತರ ಸುಮಾರು ಒಂದು ತಪ್ಪು ನಂಬಿಕೆಗಳನ್ನ ಇಟ್ಕೊಂಡು ಬದುಕ್ತಾ ಇರ್ತಾರೆ. ನಿಜ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಂಜೆತನ ಪ್ರಕರಣಗಳನ್ನ ನಾವು ಜಾಸ್ತಿ ನೋಡ್ತಾ ಇದೀವಿ. ಅಂದ್ರೆ ಇದು ಸಾಮಾನ್ಯವಾಗಿ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಡಯಾಗ್ನೋಸ್ ಮಾಡುವಂತಹ ಸಂಖ್ಯೆ ಹೆಚ್ಚಾಗ್ತಿದ್ಯಾ ಡಾಕ್ಟರ್? ನನ್ನ ಪ್ರಕಾರ ಎರಡೂನು. ತುಂಬ ಜನ ಬಂದು ಡಾಕ್ಟರ್ಸ್ ಹತ್ರ ತೋರಿಸ್ಕೊಂಡು ಡಯಾಗ್ನೋಸ್ ಆಗೋದೂ ಜಾಸ್ತಿ ಆಗ್ತಿದೆ, ಇನ್ಫರ್ಟಿಲಿಟಿ ಸಮಸ್ಯೆನೂ ಜಾಸ್ತಿ ಆಗ್ತಾ ಇದೆ. ನಿಮಗೆ ಗೊತ್ತಿರ್ಬೋದು ನಮ್ದು ಜೀವನ ಶೈಲಿ ಎಷ್ಟು ಬದಲಾಗಿದೆ ಹಿಂದಿನ ದಿನಕ್ಕೂ ಇವತ್ತಿಗೂ ಅಂತ. ನಾವು ಊಟ ಮಾಡೋ ಪದ್ಧತಿಗಳು ಎಂಟೈರ್ಲಿ 360 ಡಿಗ್ರಿ ಬದಲಾಗೋಗಿದೆ. ಆಮೇಲೆ ಒಬೆಸಿಟಿ ಅನ್ನೋದು ಮುಂಚೆ ಎಲ್ಲಿತ್ತು ಮೇಡಮ್? ಇವಾಗ ನೋಡಿದ್ರೆ ಏನು ಹೇಳ್ತೀರಾ, ಸ್ಥೂಲ ದೇಹ ಅನ್ನೋದು ಹೆಂಗಸರಲ್ಲಿ ಗಂಡಸರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಮುಂಚೆ ಎಲ್ಲಿತ್ತು? ಯಾರಿಗಾದ್ರೆ ನಿಮ್ಗೆ ಎಷ್ಟು ಮಕ್ಕಳು ಅಂದ್ರೆ ಡಜನ್ ಗಟ್ಲೆ ಹೇಳೋರು, ಕರೆಕ್ಟಾ? ಇವಾಗ ಒಂದು ಪಾಪು ಆಗೋದು ಎಷ್ಟು ಕಷ್ಟ ಆಗ್ತಾ ಇದೆ.
ಸೊ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸು ಅಷ್ಟೇ, ಕರೆಕ್ಟಾಗಿ ಮೆನ್ಸಸ್ ಬರಲ್ಲ, 6 ತಿಂಗಳಾದರೂ ಪೀರಿಯಡ್ಸ್ ಆಗಿರಲ್ಲ, ಬಟ್ ಬಂದು ತೋರಿಸ್ಕೊಂಡೇ ಇರಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಿರತ್ತೆ. ದಿನನಿತ್ಯದಲ್ಲಿ ಕೆಮಿಕಲ್ಸ್ ಯೂಸ್ ಮಾಡೋದು, ನಾವು ಎಷ್ಟು ಕೆಮಿಕಲ್ಸ್ ಯೂಸ್ ಮಾಡ್ತೀವಿ ಇವಾಗ. ಮುಂಚೆ ಎಂಟೈರ್ಲಿ ನ್ಯಾಚುರಲ್ ಆರ್ಗ್ಯಾನಿಕ್ ಆ ಥರ ಇದ್ದರು, ನೇಚರಲ್ಲಿ ಏನು ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೊಂಡು ಬದುಕ್ತಿದ್ರು, ಅವರೇ ಬೆಳೆ ಬೆಳೆದಿತ್ತಿದ್ರು, ಅವರೇ ಹಣ್ಣು ತರಕಾರಿ ಅದನ್ನು ತಿಂತಾಯಿದ್ರು. ಈಗ ಹಣ್ಣು ತರಕಾರಿಗೆ ಅಷ್ಟು ಔಷಧಿಗಳು ಹಾಕ್ತಾರಂತೆ. ಸೊ ಅದನ್ನು ನಾವು ಸೇವನೆ ಮಾಡಿದ್ರೆ ನಮ್ಗೇನಾಗ್ಬೋದು? ಥೈರಾಯ್ಡ್ ಸಮಸ್ಯೆ 10-20 ಇಯರ್ಸ್ ಬ್ಯಾಕ್ ಎಲ್ಲಿ ಕೇಳಿದ್ರಿ ನೀವು? ಈಗ ಎಲ್ಲರಿಗೂ ಥೈರಾಯ್ಡ್ ಸಮಸ್ಯೆ, ಎಲ್ಲರಿಗೂ PCOD, ಎಲ್ಲರಿಗೂ ಹಾರ್ಮೋನಲ್ ಇಂಬ್ಯಾಲೆನ್ಸು. ಸೊ ಹೆಂಗೆ ನಮ್ಮದು ಜೀವನ ಶೈಲಿ ಜಾಸ್ತಿ ಆಗ್ತಿದೆಯೋ ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ಜಾಸ್ತಿ ಆಗ್ತಿದೆ. ಬಟ್ ಈ ಥರ ಪ್ರೋಗ್ರಾಮ್ಸ್ ನೋಡ್ಕೊಂಡು ಬಂದು ಡಯಾಗ್ನೋಸ್ ಮಾಡ್ಕೊಳ್ಳೋರ್ದು ಕೂಡ ಜಾಸ್ತಿ ಆಗಿದೆ. ಓಕೆ, ಇನ್ನು IVF ಬಗ್ಗೆ ಇನ್ನೊಂದು ಮಿತ್ ಏನಂತ ಅಂದ್ರೆ IVF ಮಾಡಿಸ್ಕೊಂಡ್ರೆ ಟ್ವಿನ್ಸ್ ಆಗುತ್ತೆ ಅಥವಾ ಮಲ್ಟಿಪಲ್ ಪ್ರೆಗ್ನೆನ್ಸಿ ಎದುರಿಸಬೇಕಾಗತ್ತೆ ಅನ್ನುವಂತ ಒಂದು ಭಾವನೆ ಇದೆ. ಅದು ನಿಜಾನಾ ಡಾಕ್ಟರ್? ಆಕ್ಚುಲಿ ಇನ್ಸಿಡೆಂಟ್ ಸ್ವಲ್ಪ ಜಾಸ್ತಿ IVF ಪ್ರೆಗ್ನೆನ್ಸಿಲಿ. ಯಾಕಂದ್ರೆ ನಾವು 2 ಭ್ರೂಣ ಆ ಥರ ಹಾಕಿದಾಗ 2 ಇಂಪ್ಲಾಂಟ್ ಆಗ್ಬೋದು, ಅವಾಗ ಟ್ವಿನ್ ಜೆಸ್ಟೇಷನ್ ಆಗತ್ತೆ. ಬಟ್ ಇವಾಗಿನ ಕಾಲದಲ್ಲಿ ತುಂಬಾ ಜನ ಒಂದೇ ಭ್ರೂಣ ಹಾಕ್ಬೇಕು ಅಂತಾನೆ ಕೇಳ್ತಾರೆ, ನಮಗ್ ಸಿಂಗಲ್ಟನ್ ಮಾತ್ರ ಬೇಕು. ಯಾಕಂದ್ರೆ ಅವ್ರ ಎಂಟೈರ್ ಲೈಫಲ್ಲಿ ಪ್ಲಾನ್ ಮಾಡೋದೇ 1 ಬೇಬಿಗೆ. ಸೊ ನಮಗೆ ಟ್ವಿನ್ಸ್ ಆದ್ರೆ ಬೇಡವೇ ಬೇಡ. ಆಮೇಲೆ ಸುಮಾರು ಜನ ನೋಡಿರ್ತಾರೆ ಟ್ವಿನ್ದು ಕಾಂಪ್ಲಿಕೇಶನ್ಸ್, ಸೊ ಆ ಥರ ನಾವು ತಡಿಯೋಕ್ಕಾಗಲ್ಲ, ನಮಗೆ ಬೇಡ ಅಂತಾರೆ. ಬಟ್ ಹಾಕಿದ್ 2 ಇಂಪ್ಲಾಂಟ್ ಆಗಿ ಟ್ವಿನ್ಸ್ ಆಗೇ ಆಗತ್ತೆ ಅನ್ನೋದು ತಪ್ಪು. ಅದ್ರಲ್ಲಿ ಒಂದೇ ಇಂಪ್ಲಾಂಟ್ ಆಗಿ ಒಂದೇ ಒಂದು ಬೇಬಿ ಆಗ್ಬೋದು, ಬಟ್ ಇನ್ಸಿಡೆನ್ಸ್ ಆಫ್ ಮಲ್ಟಿಪಲ್ ಪ್ರೆಗ್ನೆನ್ಸಿ IVF ಅಲ್ಲಿ ಸ್ವಲ್ಪ ಜಾಸ್ತಿ. ಇನ್ನು IVF ಮಾಡಿಸ್ಕೊಂಡ್ರೆ ಕನ್ಫರ್ಮ್ ಆಗೇ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ, ಹೌದಾ? ಅದು ಏನೆಲ್ಲ ಫೇಸ್ ಮಾಡಬೇಕಾಗುತ್ತೆ, ಏನೆಲ್ಲ ಕಾಂಪ್ಲಿಕೇಶನ್ಸ್ ಅನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳ್ತೀರಾ? ಆಕ್ಚುಲಿ ಸಕ್ಸಸ್ ರೇಟ್ ಅಂತ ಏನು ಹೇಳ್ತೀವಿ ಅದು ತುಂಬಾ ಬೇರೆ ಫ್ಯಾಕ್ಟರ್ಸ್ಗೆ ಡಿಪೆಂಡ್ ಆಗಿದೆ. ಹಸ್ಬೆಂಡ್ ವೈಫ್ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರಿಗೆ ಬೇರೆ ಏನಾರ ಪ್ರಾಬ್ಲಮ್ಸ್ ಇದೆಯಾ, ಶುಗರ್ ಸಮಸ್ಯೆ, ಥೈರಾಯ್ಡ್ ಸಮಸ್ಯೆ, ಬೇರೆ ಏನಾರ ಮಾತ್ರೆಗಳು ತಗೊಳ್ತಿದ್ದಾರಾ, ಆಮೇಲೆ ಭ್ರೂಣದ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಗರ್ಭಕೋಶದ ಹೆಲ್ತ್ ಮೇಲೆ ಡಿಪೆಂಡ್ ಆಗುತ್ತೆ, ವೀರ್ಯಾಣುಗಳ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರಿಗೂ ಒಂದು ಬ್ಲ್ಯಾಂಕೆಟ್ ಆಗಿ ಒಂದು ಸಕ್ಸಸ್ ರೇಟ್ ಕೊಡೋಕ್ಕಾಗಲ್ಲ. ಬಟ್ ನಾವು ಕಪಲ್ಸ್ನ ಕೂಡಿಸ್ಕೊಂಡು ಮಾತಾಡಿದಾಗ 100 ಕೇಸಸ್ಗೆ ನಾವು IVF ಮಾಡಿದ್ರೆ 50 to 60 ಪೀಪಲ್ ಕನ್ಸೀವ್ ಆಗ್ತಾರೆ, ಇನ್ 40 ಪೀಪಲ್ ಕನ್ಸೀವ್ ಆಗಲ್ಲ. ಬಟ್ ಅದು ಯಾಕೆ ಕನ್ಸೀವ್ ಆಗಲಿಲ್ಲ, ಅದಕ್ಕೆ ಕಾರಣ ಏನು, ಅದಕ್ಕೆ ಸೊಲ್ಯೂಷನ್ ಏನು, ಎಲ್ಲಾನು ನಾವು ಮಾಡ್ಬೋದು, ಕಂಪ್ಲೀಟಾಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡ್ಬೋದು. ಸೊ 100 ಕನ್ಸೀವ್ ಆಗ್ತಾರೆ ಅಂತ ಹೇಳೋದು ತುಂಬಾ ತಪ್ಪು. ನೀವು ಹೇಳ್ತಾ ಇದ್ರಿ ಹೆಣ್ಮಕ್ಳನ್ನ ಜಾಸ್ತಿ ದೂರ್ತಾರೆ, ಹೆಣ್ಮಕ್ಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋಕೆ ಹೋಗ್ತಾರೆ ಅಂತ ಹೇಳಿ. ಅಂದ್ರೆ ಗಂಡ್ಮಕ್ಳಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಿಸಬಹುದು, ಅವ್ರು ಯಾವ ರೀತಿ ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀರಾ? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಆದಷ್ಟು ಬೇಗ ಗಂಡಸರು ಕೂಡ ಬಂದು ತಪಾಸಣೆ ಮಾಡ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ. ಅವ್ರದ್ದು ಫಸ್ಟ್ ಬೇಸಿಕ್ ಇನ್ವೆಸ್ಟಿಗೇಷನ್ ಅಂದರೆ ವೀರ್ಯಾಣು ಪರೀಕ್ಷೆ, ಸಿಂಪಲ್ ಟೆಸ್ಟ್ ಅದು. ಅದರಲ್ಲಿ ವೀರ್ಯಾಣುಗಳ ಕೌಂಟು, ಚಲನಾಶಕ್ತಿ, ಅದ್ರ ಮಾರ್ಫಾಲಜಿ ಎಲ್ಲ ನೋಡ್ಬಿಟ್ಟು ಕಂಪ್ಯೂಟರೈಸ್ಡ್ ಅನಾಲಿಸಿಸ್ ಮಾಡ್ತೀವಿ ನಾವು, ಕಾಸಾ ಅಂತ ಹೇಳ್ತೀವಿ. ಗಂಡಸ್ರಿಗೆ ಏನಾರ ತುಂಬ ಪ್ರಾಬ್ಲಮ್ಸ್ ಇದ್ದರೆ ಗಂಡಸರು ಡಾಕ್ಟರ್ ಇರ್ತಾರೆ, ಆಂಡ್ರಾಲಜಿಸ್ಟ್ ಅಂತ, ಅವರು ಕಂಪ್ಲೀಟ್ ಆಗಿ ಅವ್ರಿಗೆ ಸ್ಕ್ಯಾನ್ ಮಾಡಿ. ಮೇಡಮ್ ನಿಮ್ಮ ಹತ್ರ ಮಾತಾಡ್ತೀನಿ. ಒಬ್ರು ಕಾಲರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಅನುಷಾ ಅಂತ ಹೇಳಿ ಹಾಸನದಿಂದ ಕರೆ ಮಾಡಿದ್ದಾರೆ. ಅವರು ಈ ಗರ್ಭಗುಡಿಗೆ ಭೇಟಿ ಕೊಟ್ಟು ಸಕ್ಸಸ್ ಆದಂಥವ್ರು, ಅವ್ರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಆಶಾ ಅವರೇ ನಮಸ್ತೆ. ಅನುಷಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ನೀವು ಗರ್ಭಗುಡಿಗೆ ಭೇಟಿ ಕೊಟ್ಟು ಈಗ ಪ್ರೆಗ್ನೆನ್ಸಿಯಲ್ಲಿ ಇದ್ದೀರಾ ಅನ್ನೋದು ಗೊತ್ತಾಯ್ತು. ಹೌದು, ಥ್ಯಾಂಕ್ ಯು ಮೇಡಮ್. ನಿಮ್ಮ ಜರ್ನಿ ಬಗ್ಗೆ ಹೇಳಿ. ಯಾವಾಗ ಗರ್ಭಗುಡಿಗೆ ಭೇಟಿ ಕೊಟ್ರಿ, ಯಾವ್ಯಾವೆಲ್ಲ ಟೆಸ್ಟ್ ಮಾಡಿಸ್ಕೊಡ್ರಿ, ಎಷ್ಟು ವರ್ಷದಿಂದ ನಿಮಗೆ ಮಕ್ಕಳಾಗಿರ್ಲಿಲ್ಲ? ಅಂದ್ರೆ ನನಗೀಗ 10 ಇಯರ್ಸ್ ಇಂದ ಮಕ್ಕಳಾಗಿತ್ತಿಲ್ಲ. ನಾನು ಫಸ್ಟ್ ಭೇಟಿ ಕೊಟ್ಟಿದ್ದು ನವೆಂಬರ್ ಅಲ್ಲಿ ಗರ್ಭಗುಡಿಗೆ. ನಮಗೆ ನಮ್ಮ ರಿಲೇಷನ್ ಒಬ್ರು ಅಲ್ಲಿಗೆ ಪರಿಚಯ ಮಾಡಿಕೊಟ್ರು, ಗರ್ಭಗುಡಿ ಹಾಸ್ಪಿಟ್ಲಿಗೆ ನಮಗೆ ಕರ್ಕೊಂಬಂದಲ್ಲಿ ಬಿಟ್ರು. ನಮಗೆ ಅಲ್ಲಿ ಪರಿಚಯ ಆಗಿ ಅಲ್ಲಿ ಟ್ರೀಟ್ಮೆಂಟ್ಗಳೆಲ್ಲ ಚೆನ್ನಾಗಿ ಕೊಟ್ರು ನಮಗೆ. ನಾವು ಎಲ್ಲ IVF ಅಂತ ಏನು ಅಂತಾನೆ ನಮಗೆ ಗೊತ್ತಿತ್ತಿಲ್ಲ. IVF, IUI ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟು ಎಲ್ಲ ಮಾಡಿದ್ದಾರೆ. ಓಕೆ, ಅದೇ ನನಗೆ ಈಗ ಒಳ್ಳೆ, ನಂಗೆ 10 ವರ್ಷದಿಂದ ಮಕ್ಕಳಾಗಿತ್ತಿಲ್ಲ. ನಾವ್ ಎಲ್ಲಾ ಕಡೆಲೂ ತೋರಿಸಿ ಎಲ್ಲ ಇದ್ ಮಾಡಿದ್ವಿ, ಎಲ್ಲಾ ಕಡೆಲೂ ಆಗುತ್ತೆ ಅಂದಿದ್ರು, ಬರೀ ಏನು ಇದ್ ಮಾಡಿತ್ತಿಲ್ಲ. ಈಗ ಇಲ್ಲಿ ಆಗಿದೆ, ಸಕ್ಸಸ್ ಆಗಿದೆ, ನನಗೆ ತುಂಬಾ ಖುಷಿ ಆಗಿದೆ, ನಮ್ಮ ಫ್ಯಾಮಿಲಿಯವ್ರಿಗೂ ಎಲ್ಲ ತುಂಬಾ ಖುಷಿ ಆಗಿದೆ ಇದರಿಂದ. ಈಗ ಈ ರೀತಿ ಟ್ರೀಟ್ಮೆಂಟ್ಗೆಲ್ಲ ಹೋದವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಅವ್ರ ಮೈಂಡ್ ಸೆಟ್ ತುಂಬಾ ಸ್ಟ್ರಾಂಗ್ ಅಂತ ಹೇಳ್ತಾರೆ. ನಿಮ್ಗೆ ಯಾವ ರೀತಿ ಇತ್ತು, ಯಾವ ಫೀಲಿಂಗ್ ಇತ್ತು ಹೋಗ್ಬೇಕಾದ್ರೆ? ಈಗ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ? ಅಂದ್ರೆ ನಮಗೆ ಫಸ್ಟ್ ಹೋದಾಗ ಸ್ವಲ್ಪ ಭಯ ಇತ್ತು, ಯಾವ ತರ ಇರುತ್ತೋ ಈ ಟ್ರೀಟ್ಮೆಂಟ್ಗಳು, ಇಂಜೆಕ್ಷನ್ಸ್ ಅದು ಇದು ಅಂತ ಏನೇನೋ ಇರುತ್ತೆ, ಎಲ್ಲ ಸ್ವಲ್ಪ ಭಯ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ. ಆಮೇಲೆ ಟ್ರೀಟ್ಮೆಂಟ್ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಧೈರ್ಯ ಬಂತು. ಇದರಿಂದ ನಮ್ಗೊಂದು ಸಕ್ಸಸ್ ಆಗ್ಬೋದು ಅನ್ನೋ ಧೈರ್ಯ ಬಂತು. ಈಗ ಸಕ್ಸಸ್ ಆದ್ಮೇಲೆ ತುಂಬಾನೇ ಖುಷಿ ಆಗಿದೆ ನಮ್ಗೆ. ಓಕೆ, ನಮ್ ಜೊತೆ ಡಾಕ್ಟರ್ ಆಶಾ ಅವರಿದ್ದಾರೆ. ನೀವೇನಾದ್ರೂ ಹೇಳ್ಕೊಳ್ಳೋದಿದ್ರೆ ಹೇಳ್ಕೋಬಹುದು. ನಮಸ್ತೆ ಅನುಷಾ. ನಮಸ್ತೆ ಮೇಡಮ್. ಇವಾಗ ಎಷ್ಟು ವೀಕ್ಸ್ ಅಪ್ಪ?
ನಂಗೆ ಈಗ 14 weeks 2 days ಆಗಿದೆ ಮ್ಯಾಮ್. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಹೇಗಿದೆ ಇವಾಗ ಲೈಫ್? ತುಂಬಾ ಚೆನ್ನಾಗಿದೆ ಮ್ಯಾಮ್. ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ, ಫ್ಯಾಮಿಲಿದು ಎಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ. 10 years ಇಂದ ಆಗಿತ್ತಿಲ್ಲ ನಮ್ಗೆ, ತುಂಬಾ ಖುಷಿ ಪಟ್ಟಿದ್ದಾರೆ ಎಲ್ಲರೂ. ದೇವ್ರ ದಯೆಯಿಂದ 10 years ಆದ್ಮೇಲೆ ನಿಮ್ಗೆ ಈ ತರ ಖುಷಿ ಕೊಟ್ಟಿರೋದು ನೋಡಿ ತುಂಬಾ ಸಂತೋಷ ಆಗ್ತಿದೆ ಅನುಷ. ಹೌದು ಮ್ಯಾಮ್, ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಗೆ. ಓಕೆ, ಥ್ಯಾಂಕ್ ಯು ಅನುಷಾ ಅವರೇ. ಗರ್ಭಗುಡಿಗೂ ಥ್ಯಾಂಕ್ ಯು ಹೇಳಕ್ ಇದು ಮಾಡ್ತೀವಿ. ಥ್ಯಾಂಕ್ ಯು ಅನುಷ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅವ್ರ ಖುಷಿ ಕಾಣಿಸ್ತಾ ಇತ್ತು ಅವ್ರ ಮಾತಿನಲ್ಲಿ. 10 ವರ್ಷದ ನಂತರ ಮಕ್ಕಳಾಗಿದೆ ಅಂತ ಅಂದರೆ ಅವರಿಗೂ ಆಬ್ವಿಯಸ್ಲಿ ಒಂದು ಬರುವಂಥ ಸಂದರ್ಭದಲ್ಲಿ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಯಾವೆಲ್ಲ ಫೀಲಿಂಗ್ಸನ್ನು ಎದುರಿಸ್ತಾರೆ, ಯಾವ ರೀತಿ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿ. ಆ್ಯಕ್ಚುಲಿ ಈ ಕಪಲ್ನ ನಾನು ಮೀಟ್ ಮಾಡಿದ್ದು ನನಗೆ ಫಸ್ಟ್ ಜ್ಞಾಪಕ ಇದೆ. ನವಂಬರ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಗಾಬರಿ ಪಟ್ಕೊಂಡು ಕನ್ಸಲ್ಟೇಷನ್ ಬಂದರು. ಏನು ಹೇಳ್ಬಿಡ್ತಾರೋ, ಏನಾಗುತ್ತೋ, ನಮ್ಗೆ ಎಷ್ಟು ಟ್ರೀಟ್ಮೆಂಟ್ ಇರುತ್ತೋ, ದೂರದಿಂದ ಬಂದಿರ್ತಾರಲ್ಲ, ಇಲ್ಲೇ ಇರಬೇಕಾ, ಇಲ್ಲಿ ಮನೆ ಮಾಡಬೇಕಾ, ನಮ್ಮದು ಪ್ರೊಫೆಷನ್ ಏನಾಗುತ್ತೆ ಹಾಸನದಲ್ಲಿ, ಈ ಥರ ಹಲವಾರು ಪ್ರಶ್ನೆ ಇತ್ತು. ಬಟ್ ಅವ್ರನ್ನ ಕೂಡಿಸಿ ಮಾತಾಡಿದಾಗ ಸ್ಟೆಪ್ ಬೈ ಸ್ಟೆಪ್ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ನೆಕ್ಸ್ಟ್ ಸ್ಟೆಪ್ ನಿಮ್ಗೆ IVF ಇನ್ನು ಮಿಕ್ಕಿದ್ರಲ್ಲಿ ನಿಮ್ಗೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿದಾಗ ಅವ್ರು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರು. ಆಮೇಲೆ ಫಸ್ಟ್ ಎಂಬ್ರಿಯೋ ಟ್ರಾನ್ಸ್ಫರೇ ಅವಳಿಗೆ ಸಕ್ಸಸ್ ಆಗೋಯ್ತು. ಸೊ ಅವರು ಹೇಳಿ ನಂಬಿ ಮುಂದಕ್ಕೆ ಹೋಗಿದ್ರಿಂದ ಇವತ್ತು ಶಿ ಈಸ್ ಎಂಜಾಯಿಂಗ್ ಪ್ರೆಗ್ನೆನ್ಸಿ. ಬಟ್ ಎಲ್ಲರೂ ಈ ಥರ ಮಾಡಲ್ಲ. ತುಂಬ ಡೌಟು, ತುಂಬ ಒಂಥರ ಅವ್ರಿಗೆ ಬೇರೆ ಕಡೆ ಮತ್ತೊಂದ್ಸಲಿ ಇನ್ನೊಂದು ಒಪಿನಿಯನ್ ತೊಗೊಳ್ಳೋದು. ಎಷ್ಟೊಂದ್ಸಲಿ ಏನು ಮಾಡ್ತಾರೆ ಗೊತ್ತಾ ಇವರೇ, ನಮ್ಮ ಹತ್ರ ಕೇಳ್ತಾರೆ ನಿಮ್ಗೆ IVF ಬೇಕು ಅಂದ ತಕ್ಷಣ ಬೇರೆ ಡಾಕ್ಟರ್ಸ್ನೆಲ್ಲ ಮೀಟ್ ಮಾಡ್ತಾರೆ. 2-3 years 4 years ವೇಸ್ಟ್ ಮಾಡಿಬಿಡ್ತಾರೆ, ಮತ್ತೆ ಬರ್ತಾರೆ. ಅಷ್ಟರಲ್ಲಿ ಅವ್ರಿಗೆ ಎಗ್ ರಿಸರ್ವೇ ಇರಲ್ಲ, ಅಂಡಾಣುಗಳ ಕೌಂಟೇ ಕಮ್ಮಿ ಆಗೋಗಿರುತ್ತೆ. ನಂಗೆ ಒಂದು ಕಪಲ್ ಜ್ಞಾಪಕ ಇದ್ದಾರೆ, 22 ಬಂದಿದ್ರು. ಖಂಡಿತ ನೀವು IVFಗೆ ಹೋಗಬೇಕು, ಬಿಕಾಸ್ ನಿಮ್ಮ ಹಸ್ಬೆಂಡಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ವಿ. 5 ವರ್ಷ ಎಲ್ಲ ಕಡೆ ಸುತ್ತಕೊಂಡು ಇವಾಗ ವಾಪಸ್ ಬಂದಿದ್ದಾರೆ. ಇವಾಗ ಅವ್ರಿಗೆ ಎಗ್ ರಿಸರ್ವೇ ಇಲ್ಲ. ಲೇಡಿಲೂ ಪ್ರಾಬ್ಲಮ್ ಶುರು ಆಗಿದೆ, ಹಸ್ಬೆಂಡಲ್ಲಿ ಇತ್ತು, ಇವಾಗ ಇಬ್ರಿಗೂ ಇದೆ. ಇವಾಗ ಅವ್ರಿಗೆ ಸಕ್ಸಸ್ ಆಫ್ ಪ್ರೆಗ್ನೆನ್ಸಿ ಇನ್ನೂ ಕಮ್ಮಿ. ಸೊ ಡಾಕ್ಟ್ರ್ ಮಾತು ನಂಬಿ ನಾವು ಹೆಂಗೆ ಮುಂದೆ ಹೋದ್ವಿ ಅಂತ ಹೇಳ್ತಿದಾರಲ್ವಾ, ಅದು ತುಂಬ ಇಂಪಾರ್ಟೆಂಟ್. ನಿಜ. ಇನ್ನು IVF ಬಗ್ಗೆ ಇನ್ನೊಂದೇನಂತ ಅಂದರೆ ಹೆಚ್ಚು ಹಣ ಖರ್ಚಾಗತ್ತೆ, ಅದು ಶ್ರೀಮಂತರಿಗೆ ಮಾತ್ರ ಅನ್ನೋಂಥ ಮಾತಿದೆ. ಹೌದಾ, ಹೆಚ್ಚು ಖರ್ಚಾಗುತ್ತಾ, ಹೇಗೆ? ಆ್ಯಕ್ಚುಲಿ ಎಲ್ಲರಿಗೂ IVF ಬೇಕಾಗಲ್ಲ. ಅವ್ರು ಬಂದು ಕರೆಕ್ಟಾಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಸುಮಾರು ಜನಕ್ಕೆ ಜಸ್ಟ್ ಥೈರಾಯ್ಡ್ ಸಮಸ್ಯೆ ಸರಿ ಮಾಡೋದ್ರಿಂದ, ಶುಗರ್ ಸಮಸ್ಯೆ ಸರಿ ಮಾಡೋದ್ರಿಂದಾನೇ ಕನ್ಸೀವ್ ಆಗಿಬಿಡ್ತಾರೆ. ಅಥವಾ ನಾನು ಅವಾಗಲೇ ಹೇಳಿದ್ನಲ್ಲ ಸೆಕ್ಷುವಲ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ, ಅದನ್ನ ಕೌನ್ಸಿಲಿಂಗ್ ಮಾಡಿದಾಗ್ಲೇ ಅವ್ರು ಸರಿ ಹೋಗ್ತಾರೆ. ಒಂದು 10 ಜನಕ್ಕೆ ಮಾತ್ರ IVF ಬೇಕಾಗತ್ತೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ತುಂಬ ಆಫರ್ಸ್ ಕೂಡ ಇದೆ ಗರ್ಭಗುಡಿಲಿ. 50% ಲ್ಯಾಬ್ ಟೆಸ್ಟ್ ಮೇಲೆ ಆಫರ್ಸ್ ಇದೆ, ಸೊ ದಟ್ ಎಲ್ಲರೂ ಟೆಸ್ಟ್ ಮಾಡಿಸ್ಕೊಳ್ತಾರೆ ಅಂತ. ಮತ್ತು ಮೇ ಮಂತಲ್ಲಿ ಮದರ್ಸ್ ಡೇ ಇರೋದ್ರಿಂದ ವಿ ವಾಂಟ್ ಟು ಗಿಫ್ಟ್ ಮದರ್ಹುಡ್ ಟು ಎವ್ರಿಬಡಿ. ಅದಕ್ಕೂ ತುಂಬ ಒಳ್ಳೆ ಮದರ್ಸ್ ಡೇ ಆಫರ್ಸ್ ಇದೆ. ತುಂಬ ಹಣದ ಸಮಸ್ಯೆ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ EMI ಆಪ್ಷನ್ ಇದೆ, ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಇದೆ, ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಕೂತು ಮಾತಾಡಿದಾಗ ಹಣದ ಸಮಸ್ಯೆನ ಕಂಪ್ಲೀಟಾಗಿ ನಾವು ನಿವಾರಣೆ ಮಾಡ್ಬೋದು. ನಿಜ. ಇನ್ನು ಸ್ಟ್ರೆಸ್ ಕೂಡ ತುಂಬ ಕಾರಣ ಆಗುತ್ತೆ ಬಂಜೆತನಕ್ಕೆ ಅಂತ ಹೇಳ್ತಾರೆ, ಹೌದಾ ಡಾಕ್ಟರ್? ಸ್ಟ್ರೆಸ್ಫುಲ್ ಇರ್ತಾರೆ. ಫಸ್ಟ್ ಆಫ್ ಆಲ್ ಇನ್ಫರ್ಟೈಲ್ ಕಪಲ್ ಸಂತಾನಹೀನತೆ ಅಂದ ತಕ್ಷಣ ಸೊಸೈಟಿನೇ ಅವ್ರಿಗೆ ಅರ್ಧ ಸ್ಟ್ರೆಸ್ ಆಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ಬಂದಾಗ ಟ್ರೀಟ್ಮೆಂಟ್ ಸ್ಟ್ರೆಸ್ ಇನ್ನೂ ಆ್ಯಡ್ ಆಗುತ್ತೆ. ಸೊ ಅಂಥವ್ರಿಗೆ ನಮಗೆ ತುಂಬ ಚೆನ್ನಾಗಿ ಕೌನ್ಸಿಲರ್ಸ್ ಇದ್ದಾರೆ, ಸೈಕ್ಯಾಟ್ರಿಸ್ಟ್ ಹೆಲ್ಪ್ ಇದೆ, ಹೊಲಿಸ್ಟಿಕ್ ಅಪ್ರೋಚ್ ಇದೆ, ಯೋಗ, ಪ್ರಾಣಾಯಾಮ, ಸ್ಟ್ರೆಸ್ ಫ್ರೀ ಮೆಡಿಟೇಷನ್ನು, ಸುಮಾರ್ದು ನಾವೆಲ್ಲ ಇನ್ಕಲ್ಕೇಟ್ ಮಾಡಿ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾರಿಗೆ ಸ್ಟ್ರೆಸ್ ಕಮ್ಮಿ ಆಗಲ್ವೋ ಅವ್ರಿಗೆ ಸಕ್ಸಸ್ ರೇಟ್ ಡೆಫಿನೆಟಾಗಿ ಕಮ್ಮಿ ಇರುತ್ತೆ. ಸೊ ಅಂಥವ್ರಿಗೆ ನಾವು ಫಸ್ಟ್ ಅವ್ರಿಗೆ ಸ್ಟ್ರೆಸ್ ಫ್ರೀ ಮಾಡಿ ಆಮೇಲೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಅಂಥವ್ರಿಗೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಓಕೆ ಡಾಕ್ಟರ್, ನಿಮ್ಮ ಹತ್ರ ಮಾತಾಡ್ತೀನಿ. ರೇಖಾ ಅಂತೇಳಿ ಒಬ್ರು ಕರೆ ಮಾಡಿದ್ದಾರೆ. ರೇಖಾ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನೀವು ಕೂಡ ಸಕ್ಸಸ್ ಆದಂಥವ್ರು, ಗರ್ಭಗುಡಿಗೆ ಭೇಟಿ ಯಾವಾಗ ಕೊಟ್ಟಿದ್ರಿ, ಮತ್ತೆ ಎಷ್ಟು ವರ್ಷದಿಂದ ಈ ಸಮಸ್ಯೆನ ಎದುರಿಸ್ತಾ ಇದ್ರಿ ರೇಖಾ ಅವರೇ? ನಾವು ಒಂದು 16 ವರ್ಷದಿಂದ ಟ್ರೈ ಮಾಡಿದ್ವು ಬೇರೆ ಕಡೆ ಎಲ್ಲ ಹಾಸ್ಪಿಟಲ್ 16 ವರ್ಷದಿಂದ? ಅಂದ್ರೆ ಇವಾಗ ಕನ್ಸೀವ್ ಆಗಿದ್ದು 16ನೇ ವರ್ಷಕ್ಕೆ. ಓಕೆ. ಮುಂಚೆ ಎಲ್ಲ ಟ್ರೈ ಮಾಡಿದ್ವು, ಯಾವ್ದು ಸಕ್ಸಸ್ ಆಗಿರ್ಲಿಲ್ಲ. ಆಮೇಲೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಗರ್ಭಗುಡಿ ಬಂದಿದ್ದು. ಓಕೆ, ನಿಮ್ಗೆ ಏನ್ ಸಮಸ್ಯೆ ಆಗಿತ್ತು? ಟ್ರೀಟ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಾ ರೇಖಾ ಅವರೇ? ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಸ್ಟಾಫ್ ಇಂದ ಇರ್ತೀವಿ, ಡಾಕ್ಟರ್ಸ್ ಇಂದ ಇರ್ತೀವಿ, ಎಲ್ಲರಿಗೆ ಏನೋ ತೊಂದ್ರೆ ಇದ್ರು ಅದು ಯಾವ ತರ ಪರಿಹಾರ ಮಾಡ್ಕೋಬೇಕು ಏನು ಅದೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೇಳ್ಕೊಡ್ತಾರೆ. ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಸಹ ಕೊಡ್ತಾರೆ. ನಿಮ್ಗೆ ಟ್ರೀಟ್ಮೆಂಟ್ ಹೋಗ್ಬೇಕಾದ್ರೆ ಭಯ ಇತ್ತಾ? ಸ್ವಲ್ಪ ಭಯ ಇರುತ್ತೆ ಅದು. ಆಮೇಲೆ ಅವರೇನೆ ಧೈರ್ಯ ಕೊಡ್ತಾರೆ, ಏನು ಹೆದರ್ಕೋಬೇಡಿ, ಏನು ಅಷ್ಟು ಏನು ಹೆಚ್ಚಾಗಿ ಏನು ಆಗಲ್ಲ, ನೀವು ಧೈರ್ಯ ತಗೊಂಡು ಮಾಡಿಸ್ಕೊಳ್ಳಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಅದೇ ಭಯ ಇರುತ್ತೆ ಫಸ್ಟ್ ಟೈಮ್ ಅಂದ್ರೆ, ಇಂಜೆಕ್ಷನ್ಸ್ ಎಲ್ಲ ಹೆಂಗೋ ಏನೋ ಅಂತ ಅಲ್ವಾ. ನಿಜ ನಿಜ. ಡಾಕ್ಟರೇ ನಮ್ ಜೊತೆ ಇದ್ದಾರೆ, ಮಾತಾಡಿ ರೇಖಾ ಅವರೇ. ರೇಖಾ ಅವರೇ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಮೇಡಮ್. ಎಷ್ಟು ಮಂತ್ಸ್ ಇವಾಗ? 5 months ಮೇಡಮ್. ತುಂಬ ಚೆನ್ನಾಗಿದೆ ನಿಮ್ಮ ಹತ್ರ ಮಾತಾಡಲಿಕ್ಕೆ.
16 ಇಯರ್ಸ್ ಆದ್ಮೇಲೆ ಕನ್ಸೀವ್ ಆಗಿದ್ದೀರಾ, ಹಾರ್ಟಿ ಕಂಗ್ರಾಟ್ಸ್ ಅಪ್ಪ. ಥ್ಯಾಂಕ್ಸ್ ಮೇಡಮ್. ಅದೆಲ್ಲ ಗರ್ಭಗುಡಿಯಿಂದ ತಂತ್ರದಿಂದನೇ ಆಗಿತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎಲ್ಲ ಸ್ಟಾಫ್ಸ್ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ರೇಖಾ. ಥ್ಯಾಂಕ್ ಯು ರೇಖಾ ಅವರೇ ಕರೆ ಮಾಡಿದ್ದಕ್ಕಾಗಿ. 16 ವರ್ಷದ ನಂತರದಲ್ಲೂ ಕೂಡ ಮಕ್ಕಳಾಗತ್ತೆ ಅನ್ನೋದನ್ನ ಗರ್ಭಗುಡಿ ಈಗ ಪ್ರೂವ್ ಮಾಡಿದಂತಾಯ್ತು ಡಾಕ್ಟರ್. ಅವ್ರು ಆಕ್ಚುಲಿ ತುಂಬಾ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, IUI ಎಲ್ಲ ಮಾಡಿಸಿದ್ದಾರೆ, ಬಟ್ ಅವ್ರಿಗೆ ಸಕ್ಸಸ್ಸೇ ಕಂಡಿರ್ಲಿಲ್ಲ. ಆಮೇಲೆ ಈ ತರ ಯೂಟ್ಯೂಬ್ ಯಾವ್ದೋ ವಿಡಿಯೋ ನೋಡಿ ಅವ್ರು ಬಂದಿದ್ದು, ಬಟ್ ಅವ್ರ ಸಮಸ್ಯೆ ಬೇರೆ ಕಡೆ ಇತ್ತು. ಗರ್ಭಕೋಶದ ಇನ್ಫೆಕ್ಷನ್ ಮತ್ತೆ ಟ್ಯೂಬಲ್ ಇನ್ಫೆಕ್ಷನ್ ಇತ್ತು, ಅದು ಯಾರು ಕಂಡಿಡ್ದಿರ್ಲಿಲ್ಲ. ಸೊ ಅದು ಕಂಡಿಡಿದ್ಮೇಲೆ ಗರ್ಭಕೋಶದ ಇನ್ಫೆಕ್ಷನ್ಗೆ ಎಲ್ಲ ಆಂಟಿಬಯೋಟಿಕ್ ಕೋರ್ಸ್ ಕೊಟ್ಟು, ಆಮೇಲೆ ಲ್ಯಾಪ್ರೋಸ್ಕೋಪಿ ಹೇಳಿದ್ವಿ, ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡ್ರು. ಕಂಪ್ಲೀಟಾಗಿ ಟ್ಯೂಬಿಂದ ವಾಟರ್ ಬಂದ್ಬಿಟ್ಟು ಗರ್ಭಕೋಶದೊಳಗಡೆ ಇಳಿತಾ ಇತ್ತು. ಸೊ ಯಾವಾಗ ಪ್ರೆಗ್ನೆನ್ಸಿ ಆಗ್ತಿತ್ತು ಆ ವಾಟರ್ ಬಂದ್ಬಿಟ್ಟು ವಾಶ್ ಔಟ್ ಮಾಡಿಬಿಡ್ತಾ ಇತ್ತು. ಅದನ್ನು ಕರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡಿ ಟ್ಯೂಬ್ಸ್ನೆಲ್ಲ ಕ್ಲಿಪ್ಪಿಂಗ್ ಮಾಡಿದ್ಮೇಲೆ ಆ ವಾಟರ್ ಗರ್ಭಕೋಶದೊಳಗಡೆ ಬರೋದು ನಿಲ್ತು, ಆ ಕೆಟ್ಟ ನೀರು ಅಂತೀವಲ್ಲ. ಸೊ ಇಮಿಡಿಯೇಟಾಗಿ ಅವ್ರು ಕನ್ಸೀವ್ ಆದ್ರು. ಇವತ್ತು 5th ಮಂತು. ಸೊ ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ ಇರುತ್ತೆ. ಸೊ ಅವ್ರು ಕರೆಕ್ಟಾಗಿ ಬಂದು ವಿಚಾರಣೆ ಮಾಡಿ ಹೇಳಿದ್ದನ್ನ ಫಾಲೋ ಮಾಡಿದಾಗ ಖಂಡಿತ ಈ ಥರ ಮದರ್ಹುಡ್ ಎಂಜಾಯ್ ಮಾಡ್ತಾರೆ. ನಿಜವಾಗ್ಲೂ ಡಾಕ್ಟರ್, ಈಗ ಕೆಲವರಿಗೆ ತುಂಬಾ ಸಮಸ್ಯೆಗಳಿದ್ರು ಕೂಡ ಬರೋದಕ್ಕೆ ಒಂದು ಭಯ ಇರುತ್ತೆ. ಕೆಲವರು ಬಂದರೂ ಕೂಡ ಅವರು ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಅನ್ನೋದು. ಮತ್ತೆ ಅವ್ರು ಯಾವ್ಯಾವ ರೀತಿ ಫೀಲಿಂಗ್ಸ್ ಅನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳ್ತೀರಾ ಡಾಕ್ಟರ್? ಅವರು ಫಸ್ಟು ಈ ಥರ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ಅಂತ ಬೇರೆಯವ್ರು ನಿಂದಿಸ್ಬೋದು ಅಂತ ಒಂದಿರುತ್ತೆ. ಇವರು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಲ್ಲ ಅಂತ ಎಲ್ಲರೂ ದೂರಣೆ ಮಾಡ್ತಾರೆ ಅಂತ ಇರುತ್ತೆ. ಅದೆಲ್ಲ ನಮ್ಮ ಮೈಂಡಲ್ಲಿ ನಾವೇ ಕಟ್ಕೊಳ್ಳೋ ಸ್ಟೋರೀಸು. ಸೊ ಒಂದ್ಸಲಿ ಪ್ರೆಗ್ನೆನ್ಸಿ ಎಂಜಾಯ್ ಮಾಡಕ್ ಶುರು ಮಾಡಿದಾಗ ಈ ಸ್ಟೋರೀಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಆ ಪಾಪುನ ಕೈಯಲ್ಲಿ ಎತ್ಕೊಂಡಾಗ ಅದನ್ನ ನಗು ನೋಡಿದಾಗ ಈ ಥರ ಗಾಸಿಪ್ಸು ಎಲ್ಲ ಮರ್ತೋಗ್ಬಿಡುತ್ತೆ. ಸೊ ಇದೆಲ್ಲ ಸ್ಟೋರೀಸ್ನ ಬದಿಗಿಟ್ಬಿಟ್ಟು ಬಂದು ಡಾಕ್ಟರ್ ಹತ್ರ ಕರೆಕ್ಟಾಗಿ ತೋರಿಸ್ಕೊಂಡ್ರೆ ಒಬ್ಬೊಬ್ರಿಗೆ ಒಂದೊಂದು ಏನೇನು ಪ್ರಾಬ್ಲಮಿಂದ ಕನ್ಸೀವ್ ಆಗ್ತಿಲ್ಲ ಅಂತ ಪಿನ್ ಪಾಯಿಂಟ್ ಮಾಡಿ ಅದಕ್ಕೆ ಮಾತ್ರ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಬೋದು. ಸುಮಾರು 15,000 ಬೇಬೀಸ್ ಆಗಿದೆ ಇವಾಗ ಗರ್ಭಗುಡಿಲಿ. ಸೊ ಅವರೆಲ್ಲ ಎಂಜಾಯ್ ಮಾಡ್ತಿರೋದು ಯಾರು ಮಾತು ಕೇಳದೆ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದಕ್ಕಲ್ವಾ. ಆಮೇಲೆ ಸುಮಾರು ಜನ ಈ ದೇವಸ್ಥಾನಗಳಲ್ಲಿ ಹರಕೆಲಿ ಹೋಮದಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ. ನಾನು ಅದನ್ನು ತಪ್ಪು ಅಂತ ಹೇಳ್ತಾನೆ ಇಲ್ಲ, ಮಾಡಲಿ, ಬಟ್ ಸೈಡ್ ಬೈ ಸೈಡ್ ಡಾಕ್ಟರ್ ಅಡ್ವೈಸು ತಗೊಂಡು ಈ ಟ್ರೀಟ್ಮೆಂಟು ತಗೊಂಡ್ರೆ ದೇವ್ರ ಅನುಗ್ರಹ ಚೆನ್ನಾಗಿರುತ್ತೆ ಅಂತ. ನಿಜ. ಇನ್ನು ಯಾವ್ಯಾವೆಲ್ಲ ಮಿತ್ತಿದೆ ಡಾಕ್ಟರ್ IVF ಬಗ್ಗೆ? ಆ ಬಗ್ಗೆ ನೀವೇನು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀರಾ? ಈ IVF ಬೇಬೀಸ್ ನೀವು ಹೇಳ್ತಿದ್ರಲ್ಲ, ನ್ಯಾಚುರಲ್ ಇರಲ್ಲ, ನಾರ್ಮಲ್ ಇರಲ್ಲ ಅನ್ನೋದು ಒಂದು ಮಿತ್ ಇದೆ. ಬಟ್ ಆಕ್ಚುಲಿ ಟ್ಯೂಬಲ್ ಆಗಬೇಕಾಗಿರೋ ಕೆಲಸನ ನಾವು ಲ್ಯಾಬಲ್ ಮಾಡೋದಷ್ಟೇನೆ. ಸೊ ಕಂಪ್ಲೀಟಾಗಿ ನ್ಯಾಚುರಲ್ ಪ್ರೋಸೆಸ್ ಏನಾಗ್ತಿತ್ತೋ ಲ್ಯಾಬಲ್ ಮಾಡಿ ಭ್ರೂಣನ ಟ್ರಾನ್ಸ್ಫರ್ ಮಾಡೋದು. ಸೊ ಗರ್ಭಕೋಶದಲ್ಲೇ ಬೆಳೆಯುತ್ತೆ, ತಾಯಿ ರಕ್ತನೇ ಹಂಚ್ಕೊಳ್ಳುತ್ತೆ, 9 ಮಂತ್ಸ್ ಅದೇ ಥರ ಸ್ಟೋರಿ ಇರುತ್ತೆ, ಡೆಲಿವರಿ ಆಗುತ್ತೆ. ಸೊ IVF ಬೇಬೀಸ್ಗೂ ನ್ಯಾಚುರಲ್ ಆಗಿರೋ ಬೇಬೀಸ್ಗೂ ಯಾವುದೇ ಥರ ಡಿಫ್ರೆನ್ಸಸ್ ಇರಲ್ಲ. ಹೆಲ್ದಿ ಇರುತ್ತೆ ಅದೊಂದು ಡೌಟ್ ಮಿತ್ ಇರುತ್ತೆ. ಕಂಪ್ಲೀಟ್ ಆಗಿ ನಾರ್ಮಲ್ ಇರುತ್ತೆ. ಇವಾಗ ಎಷ್ಟು 50 ವರ್ಷದಿಂದ ರಿಸರ್ಚ್ ಮಾಡ್ತಿದ್ದಾರೆ ಮಧು ಅವರೇ. ಸೊ ಆ ಥರ ಏನು ಡಿಫ್ರೆನ್ಸಸ್ ಕಂಡಿಲ್ಲ. ಎಷ್ಟೊಂದು ಸೈಂಟಿಫಿಕ್ ಪೇಪರ್ಸು ರಿಸರ್ಚ್ ಪೇಪರ್ಸ್ ಬಂದ್ಬಿಟ್ಟಿದೆ. ಸೊ ಈ ಬೇಬೀಸ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಇಂಟೆಲಿಜೆನ್ಸ್ ಚೆನ್ನಾಗಿರುತ್ತೆ, ನ್ಯಾಚುರಲ್ಗೂ ಮತ್ತೆ ಇದಕ್ಕೆ ಏನು ಥರ ತೊಂದರೆ ಇರಲ್ಲ. ಸೊ ಅದನ್ನ ಫಸ್ಟ್ ಮೈಂಡಿಂದ ಅವ್ರು ತೆಗ್ದಾಕ್ಬಿಟ್ಟು ಬಂದ್ಬಿಟ್ಟು ಟೆಸ್ಟ್ ಮಾಡಿಸ್ಕೋಬೇಕು. ಇನ್ನು ಸಾಕಷ್ಟು ಕಡೆಗಳು ನಾವು ನೋಡ್ತಾ ಇರೋ ಹಾಗೆ IVF ಸೆಂಟರ್ಗಳು ಎಲ್ಲ ಕಡೆಯೂ ಕೂಡ ಕಂಡು ಬರುತ್ತೆ. ಗರ್ಭಗುಡಿಗೆ ಯಾಕೆ ಬರಬೇಕು ಅಂತ ಹೇಳ್ತೀರಾ? ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ 15,000 ಬೇಬೀಸ್ ಆಗಿದೆ ಅಂದರೆ ಅದೇ ಒಂದು ದೊಡ್ಡ ಟೆಸ್ಟಿಮೋನಿಯಲ್ಸ್. ಆಮೇಲೆ ಇವಾಗ ರೇಖಾ ಮತ್ತು ಅನುಷಾ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಸಂತೋಷವಾಗಿ ಅಂತಂದರೆ ಗರ್ಭಗುಡಿಗೆ ಯಾಕೆ ಬರಬೇಕು ಅಂತ ಗೊತ್ತಾಗುತ್ತೆ. ಆಮೇಲೆ ನಮ್ಮದು 10 ಸೆಂಟರ್ಸ್ ಇದೆ ಇವಾಗ ಬ್ಯಾಂಗ್ಳೂರಲ್ಲಿ. ಸೊ ಈಸಿಯಾಗಿ ಅಪ್ರೋಚ್ ಮಾಡ್ಬೋದು ಪೇಷಂಟ್ಸು, ಟ್ರೀಟ್ಮೆಂಟ್ನ ಆರಾಮಾಗಿ ತೊಗೊಳ್ಬೋದು. ಆಮೇಲೆ ನಮ್ಮಲ್ಲಿರೋ ಡಾಕ್ಟರ್ಸ್ ಮತ್ತು ಎಂಬ್ರಿಯಾಲಜಿಸ್ಟ್ ಟೀಮ್ ಇದೆಯಲ್ಲ, ಅದು ಬೆಸ್ಟ್ ಟೀಮ್ ಇದೆ. ಸೊ ಯಾವ ಡಾಕ್ಟ್ರಿಗೆ ಕರೆಕ್ಟಾಗಿ ಎಕ್ಸ್ಪರ್ಟೈಸ್ ಇದೆಯೋ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೋಬೇಕು. ಸುಮ್ಮನೆ ನಾವೆಲ್ಲೋ ಹೋಗಿ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು. ಎಲ್ಲ ಕಡೆ ಸೆಂಟರ್ಸ್ ಮಶ್ರೂಮಿಂಗ್ ಆಗ್ತಿದೆ ಅಂದರೆ ನೀನು ಕರೆಕ್ಟಾಗಿ ರಿಸರ್ಚ್ ಮಾಡಬೇಕು, ನಾನು ಎಲ್ಲೋದ್ರೆ ನನಗೆ ಕರೆಕ್ಟಾಗಿ ರಿಸಲ್ಟ್ ಸಿಗುತ್ತೆ ಅಂತ. ಆಮೇಲೆ ಕನ್ಸೀವ್ ಆಗಿರೋರ ಹತ್ರ ಮಾತಾಡಿದ್ರೆ ಕೂಡ ಅವ್ರಿಗೊಂದು ಒಪಿನಿಯನ್ ಬರುತ್ತೆ, ಹೆಂಗೆ ಡೀಲ್ ಮಾಡ್ತಾರೆ ಕಪಲ್ಸ್ನ, ಯಾವ ಥರ ಹೋಲಿಸ್ಟಿಕ್ ಆಗಿ ಟ್ರೀಟ್ ಮಾಡ್ತಾರೆ, ಡಾಕ್ಟರ್ಸ್ ಯಾವ ಥರ ಕ್ಲಾರಿಟಿ ಕೊಡ್ತಾರೆ, ಸಕ್ಸಸ್ ರೇಟ್ಸ್ ಎಷ್ಟಿದೆ, ಇದೆಲ್ಲ ನೋಡ್ಕೊಂಡು ಬರೋದು ತುಂಬ ಇಂಪಾರ್ಟೆಂಟು. ಈಗ ಒಬ್ಬ ದಂಪತಿಗಳು ನಿಮಗೆ ಭೇಟಿ ಕೊಡ್ತಾರೆ ನಿಮ್ಮ ಹಾಸ್ಪಿಟಲ್ಗೆ ಅಂತ ಅಂದರೆ ಎಷ್ಟು ದಿನಗಳ ಕಾಲ ರಿಸಲ್ಟ್ ಬರೋಕ್ಕೆ ಸಮಯ ಹಿಡಿಯುತ್ತೆ ಡಾಕ್ಟರ್? ಒಂದೊಂದು ಕಪಲ್ಗೆ ಒಂದೊಂದು ಡಿಫರೆನ್ಸ್ ಇರುತ್ತೆ. ಬಟ್ ಇಟ್ ಡಿಪೆಂಡ್ಸ್. 1 ಮಂತಿಂದ 3 ಮಂತ್ಸ್ವರೆಗೂ ಟ್ರೀಟ್ಮೆಂಟ್ ಹೋಗುತ್ತೆ. ಬಟ್ ವಿತಿನ್ 6 ಮಂತ್ಸ್ ಅವ್ರಿಗೆ ಖಂಡಿತ ರಿಸಲ್ಟ್ಸ್ ಬರುತ್ತೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ.
ಓಕೆ, ಇನ್ನು ಈ ಟ್ರೀಟ್ಮೆಂಟ್ ವೈಸ್ ನೋಡೋದಾದ್ರೆ ಏನೆಲ್ಲ ಟೆಕ್ನಾಲಜಿಗಳನ್ನು ಗರ್ಭಗುಡಿಯಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಡಾಕ್ಟರ್? ಆಕ್ಚುಲಿ ತುಂಬಾ ಆಧುನಿಕ ಚಿಕಿತ್ಸೆಗಳು ತುಂಬಾನೇ ಇಂಟಿಗ್ರೇಟ್ ಮಾಡಿದೀವಿ ನಾವು. ಸೊ ಇವಾಗ ಮಲ್ಟಿಪಲ್ IVF IUI ಮಾಡಿಸ್ಕೊಂಡು ಫೇಲ್ ಆಗಿರುತ್ತೆ ಸುಮಾರು ಕಡೆ. ಅದಕ್ಕೆಲ್ಲ ಕಾರಣ ಏನು ಅಂತ ನಾವು ಕಂಪ್ಲೀಟ್ ಆಗಿ ಟೆಸ್ಟ್ ಮಾಡ್ತೀವಿ, ಜೆನೆಟಿಕ್ ಟೆಸ್ಟ್ಗಳು ಮಾಡ್ತೀವಿ, ಜೆನೆಟಿಕ್ ಎಕ್ಸ್ಪರ್ಟ್ ಹತ್ರ ಕನ್ಸಲ್ಟೇಷನ್ ಇದೆ, ಏರಾ ಅಂತ ಒಂದು ಹೊಸ ಟೆಕ್ನಿಕ್ ಇದೆ, ಯಾವ ಟೈಮಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೆ ಕನ್ಸೀವ್ ಆಗ್ತೀರಾ ಅಂತ ಗೊತ್ತಾಗುತ್ತೆ. ಸೊ ಅಂಥವ್ರಿಗೆ ನಾವು ಎರಾ ಟೆಸ್ಟಿಂಗ್ ಮಾಡ್ತೀವಿ. ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ ಕಂಪ್ಯೂಟರೈಸ್ ಸೆಮೆನ್ ಅನಾಲಿಸಿಸ್ ಅಂತ, ಕಾಸಾ ಅಂತ, ಅದು ನಮ್ಮದು ಹೊಸ ಟೆಕ್ನಿಕ್ ಇದೆ. ಆಮೇಲೆ ಪ್ರೀವಿಯಸ್ ಬೇಬಿಗೆ ಏನಾರು ಅನಾಮಲೀಸ್ ಆಗಿರ್ಬೋದು, ಬುದ್ಧಿಮಾಂದ್ಯತೆ ಇರ್ಬೋದು, ಅಂಥವ್ರಿಗೆಲ್ಲ ನಾವು ಎಂಬ್ರಿಯೋ ಬಯೋಪ್ಸಿ ಮಾಡ್ತೀವಿ. ಬಯೋಪ್ಸಿ ಮಾಡಿ ಅದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಎಲ್ಲ ನಾರ್ಮಲ್ ಇದ್ರೆ ಮಾತ್ರ ಟ್ರಾನ್ಸ್ಫರ್ ಮಾಡ್ತೀವಿ. ಡೌನ್ ಸಿಂಡ್ರೋಮ್ ಎಲ್ಲ ಪ್ರೀವಿಯಸ್ಲಿ ಆಗಿದ್ರೆ ಈ ಬೇಬಿಗೆ ಮತ್ತೆ ಅದು ರೆಕರ್ ಆಗಬಾರ್ದು ಅಂದ್ಬಿಟ್ಟು ಬಯೋಪ್ಸಿಸ್ ಮಾಡಿ ಮಾಡ್ತೀವಿ. ಸೊ ಆ ಥರ ಹಲವಾರು ನ್ಯೂವರ್ ಟೆಕ್ನಾಲಜೀಸ್ನೆಲ್ಲ ನಾವು ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಕೇಳೋದಾದ್ರೆ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅನ್ನೋದು ತುಂಬ ಇಂಪಾರ್ಟೆಂಟು, 25 to 35. ಅದನ್ನು ತುಂಬ ಮರಿಬೇಡಿ. ಸೊ ಆ ಟೈಮಲ್ಲಿ ಕನ್ಸೀವ್ ಆಗೋದು ತುಂಬ ಇಂಪಾರ್ಟೆಂಟು. ಹಲವಾರು ಮಿಸ್ಕನ್ಸೆಪ್ಷನ್ನ, ಮಿಸ್ಇನ್ಫಾರ್ಮೇಷನ್ನ ತಲೆಯಲ್ಲಿ ತುಂಬಿಕೊಂಡಿರಬೇಡಿ. ಆದಷ್ಟು ಅದನ್ನು ಕ್ಲಿಯರ್ ಮಾಡಿಕೊಂಡು ಡಾಕ್ಟರ್ಸ್ನ ಅಪ್ರೋಚ್ ಮಾಡಿ ಆದಷ್ಟು ಬೇಗ ತಾಯ್ತನ ಅನುಭವಿಸಿ ಅಂತ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ IVF ಬಗ್ಗೆ ಇರುವಂತಹ ಮಿತ್ಸ್ಗಳ ಬಗ್ಗೆ ಕ್ಲಾರಿಟಿ ಕೊಟ್ಟರೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್, ನಿಮಗೂ ಕೂಡ ಇಂಥದ್ದೇ ಸಮಸ್ಯೆಗಳಿದ್ರೆ ನೀವು ಕೂಡ ಗರ್ಭಗುಡಿಗೆ ಭೇಟಿ ಕೊಡಬಹುದು. ಅಡ್ರೆಸ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಹನುಮಂತ ನಗರ, ಜಯನಗರ, ಕಲ್ಯಾಣ ನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ನಾಗರಬಾವಿ ಮತ್ತು RMV ಎಕ್ಸ್ಟೆನ್ಷನ್, ಯಲಹಂಕ, ಹೊಸೂರು ಮತ್ತು ದಾವಣಗೆರೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. 9071234005.